ಕಳೆದ 26ನೇ ತಾರೀಕರಂದು ಏನು ಗೋ ಸಾಗಾಟದ ವಿರುದ್ಧ ಗೋ ಸಾಗಣೆ ವಿರುದ್ಧ ತಡೆಯಕ್ಕೆ ಹೋದಂತ ನಮ್ಮ ಶಿವಸೇನೆ ಪಕ್ಷದ ಯುವ ಮೋರ್ಚಾ ತಾಲೂಕು ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಶಿವಸೇನೆ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪೂಜ್ಯ ಪಾಳ ಶ್ರೀಗಳು ಹಾಗೂ ಸರಳಗಿ ಶ್ರೀಗಳು ಮತ್ತು ದಂಡಗುಂಡ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಒಂದು ನಮ್ಮ ದೇಶದಲ್ಲೇ ಕಟ್ಟರ್ ಹಿಂದುತ್ವ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವತ್ತು ಏನು ಆ ಗೋವನ್ನ ಸಾಗಾಟ ಮಾಡ್ತಾ ಇರೋರು ಅವ್ರಿಗೆ ಗೊತ್ತದ ಇಲ್ಲ. ಇವತ್ತು ನೀವು ಹುಟ್ಟಕ್ಕೆ ಕೈ ಹಾಕಿದಿರಿ. ಇವತ್ತು ನಾವು ಇಡೀ ಜಿಲ್ಲೆಯಲ್ಲಿ ನಿಮ್ಮ ಅಕ್ರಮವನ್ನ ನಿಲ್ಲಿಸೇ ಇವತ್ತು ನಮ್ಮ ಶಿವಸೇನೆ ಪಕ್ಷ ವಿರಾಮ ತಗೊಂಡ್ಕೊಳ್ತದ. ಇವತ್ತು ಏನು ಶಿವಸೇನೆ ಪಕ್ಷ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಿಂದ ಈ ಒಂದು ರಾಜ್ಯಕ್ಕೆ ಪಾದಾರ್ಪಣೆ ಮಾಡಿದ್ದು, ಈ ಒಂದು ಸಾಮಾಜಿಕ ಕೆಲಸದಲ್ಲಿ ತೊಡಗಿರುವಂತಹ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಇವತ್ತು ಶಿವಸೇನೆ ಪಕ್ಷ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯೋದಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ್ ರಾಜ್ಯಾಧ್ಯಕ್ಷರಿದ್ದಾರೆ. ಮುಂದಿನ ದಿನಗಳಾಗ ಇದೇ ರೀತಿ ಏನಾದರೂ ಕಲಬುರಗಿ ಜಿಲ್ಲೆಯಲ್ಲಿ ನಡೆದ್ರೆ ಇವತ್ತು ನಮ್ಮ ಹಿಂದೂ ಹೃದಯ ಸಾಮ್ರಾಟ್ ಏಕನಾಥ್ ಶಿಂದೆ ಅವರನ್ನ ಕರೆಸಿ ಇವತ್ತು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಾನು ಈಗ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತೇನೆ. ಇವತ್ತೇನು ಹಲ್ಲೆ ಮಾಡಿದಂತ ಆ ಮುಸ್ಲಿಂ ಗೂಂಡಗಳನ್ನ ಬಂಧಿಸಬೇಕು. ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಏನು ಕೇಸ್ ಹಾಕಿರಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ಅದೊಂದು 2 ಮಾತು ಮುಗಿಸ್ತೇನೆ. ನಾವು ಕಲಬುರಗಿ ನಗರದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಏನು ಗೋ ಹತ್ಯೆ ನಿಷೇಧ ಆಗಬೇಕು ಮತ್ತೆ ಗೋ ಹತ್ಯೆ ನಿಷೇಧ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿ ಆಗಬೇಕು ಮತ್ತೆ ಹಿಂದೂ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ರಕ್ಷಣೆ ಇರಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತೆ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರಿಗೂ ನನ್ನ ನಮಸ್ಕಾರಗಳು. ನಾವು ಇದೇ ಒಂದು ಪ್ರತಿಭಟನೆಯನ್ನ ಕಳೆದ ವರ್ಷ ಕೂಡ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತೆ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೆವು. ಇಲ್ಲಿರುವ ಪೊಲೀಸ್ ಆಯುಕ್ತರು ಕೂಡ ನಾವು ಮನವಿ ಕೊಟ್ಟಿದ್ದೆವು. ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು, ನಿಷ್ಠೆಯಲ್ಲಿರುವ ಮಹಾನಗರ ಪಾಲಿಕೆ ಅವರಿಗೂ ಕೂಡ ಏನು ನಾವು ಒಂದು ಮನವಿ ಕೊಟ್ಟಿದ್ದೇವೆ ಅಂದ್ರೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡತಕ್ಕಂಥವ್ರ ಮೇಲೆ ಮತ್ತು ಅಕ್ರಮವಾಗಿ ಟ್ರಾನ್ಸ್ಪೋರ್ಟೇಷನ್ ಗೋಗಳನ್ನು ಮಾಡತಕ್ಕಂಥವ್ರ ಮೇಲೆ ಕ್ರಮ ಕೈಗೊಂಡು ಎಫ್ಐಆರ್ ಮಾಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಗೋಗಳನ್ನ ಗೋಶಾಲೆಗೆ ಸೇರಿಸಬೇಕು. ಮತ್ತೆ ಕಾಯ್ದೆಯ 11 ಕಲಂನಲ್ಲಿ ಹೇಳಿದಂತೆ ಆ ವಾಹನವನ್ನು ಮುಟ್ಟುಗೋಲು ಹಾಕ್ಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೆವು. ಆದರೂ ಸಹ ಗಾಢ ರೀತಿಯಲ್ಲಿರುವ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಯಾವುದೇ ಒಂದು ಕಸಾಯಿಖಾನೆ ಆಗಿರಬಹುದು ಮತ್ತು ಕಲಬುರಗಿ ನಗರದಲ್ಲಿ ಬೀದಿಯಲ್ಲಿ ಏನು ಮಹೋತ್ಸವಗಳು ರಸ್ತೆ ಮೇಲೆ ಸರ್ ಅದನ್ನ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಆಯುಕ್ತರು ಮತ್ತೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವುದಾಗಿರ್ಬೋದು ಮತ್ತೆ ಅವರ ಮೇಲೆ ಸುಳ್ಳು ಕೇಸ್ ಹಾಕುವುದಾಗಿರ್ಬೋದು ನಿರಂತರವಾಗಿ ನಡೀತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಕುಮ್ಮಕ್ಕಿದೆ. ಹಿಂದೂ ಕಾರ್ಯಕರ್ತರನ್ನ ಹತ್ತಿಕೊಳ್ಳೋದು, ಗೋ ಹತ್ಯೆಯನ್ನು ನಿಷೇಧ ಮಾಡುವುದು, ಪ್ರತಿಬಂಧಕ ಕಾಯ್ದೆಯನ್ನ ಅನುಷ್ಠಾನ ಮಾಡದೇ ಇರುವುದು ಇದು ಹಿಂದೂ ವಿರೋಧಿಯ ಕಾಂಗ್ರೆಸ್ ಸರ್ಕಾರ ನಡೆಯಾಗಿದೆ. ಅದರಂತೆ ನಾವು ಆಂದೋಲನ ಪೂಜೆ ನೇತೃತ್ವದಲ್ಲೂ ಕೂಡ ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಆದರೆ ಇಲ್ಲಿ ಹಲ್ಲೆ ಆಗ್ತಾ ಇರೋದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ. ಆದ್ರೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡುವವರನ್ನ ಏನು ಆಕ್ಷನ್ ಆಗ್ತಾ ಇಲ್ಲ. ನೀವು ಕಳೆದ 5 ವರ್ಷ ಆಗಿದೆ ಈ ಕಾಯ್ದೆ ಜಾರಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ. ಆದ್ರೂ ಕೂಡ ಅವ್ರ ಮೇಲೆ ಯಾವುದೇ ಕಠಿಣ ಕ್ರಮ ಆಗ್ತಾ ಇಲ್ಲ. ಒಂದು ಸ್ಪೆಷಲ್ ಕೋರ್ಟ್ ಮಾಡ್ಬೇಕಂತ ಕಾಯ್ದೆಯಲ್ಲಿ ಹೇಳಿದೆ, ಆದ್ರೂ ಕೂಡ ಸರ್ಕಾರ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ತಾ ಇಲ್ಲ. ಸೊ ಇಂಥ ಒಂದು ಹಿಂದೂ ವಿರೋಧಿ ನೀತಿಯ ಸರ್ಕಾರ ವಿರುದ್ಧ ನಾವು ಈಗ ಧಿಕ್ಕಾರಕ್ಕೆ ಹೋಗ್ತೇವೆ. ಅದ್ರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಮತ್ತೆ ಪೊಲೀಸ್ ಆಯುಕ್ತರಾಗಿರ್ಬೋದು ತಾವು ಎಸಿ ಕಚೇರಿಯನ್ನು ಬಿಟ್ಟು ಹೊರಗಡೆ ಬಂದು ಏನ್, ಯಾಕಂದ್ರೆ ನಿಮ್ಮ ಕರ್ತವ್ಯ ಇದೆ, ಸಾರ್ವಜನಿಕರ ಮತ್ತೆ ಪೊಲೀಸ್ ಇಲಾಖೆಯ ಕರ್ತವ್ಯ ಇದೆ. ಯಾವುದೇ ಒಂದು ಕಾಯ್ದೆ ಕಾನೂನನ್ನ ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕಾದ್ರೆ ನಿಮ್ಮ ಕೆಲಸ ಅಷ್ಟೇ ಅಲ್ಲ, ನಮ್ಮ ಕೆಲಸ ಕೂಡ ಇದೆ, ನಮ್ಮ ಕರ್ತವ್ಯ ಜವಾಬ್ದಾರಿ ಕೂಡ ಇದೆ. ಅದೇ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅಲ್ಲಿ ಆ ರಿಂಗ್ ರಸ್ತೆಯಲ್ಲಿ ಮಾಡ್ಬೇಕಾದ್ರೆ ಅವರಿಗೆ ಹಗಲಿನಲ್ಲಿ ರಸ್ತೆಯ ಮೇಲೆ ಕಟ್ಟಿಗೆಯಿಂದ ಹೊಡಿತಾರೆ ಅಂದ್ರೆ
ಇವ್ರೇನ್ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರಂದ್ರೆ ನಮ್ಮವ್ರ ಮೇಲೆ ನಮ್ದು ಒಂದು ಕಂಪ್ಲೇಂಟ್ ತಗೋತಾರೆ, ಅವ್ರಿಗೂ ಹೇಳ್ತಾರೆ ನೀವೊಂದು ಕಂಪ್ಲೇಂಟ್ ಮಾಡಿ ನೋಡೋಣ ಅಂತ ಹೇಳಿ. ಸೊ ಅವ್ರ ಕಂಪ್ಲೇಂಟ್ ಎಲ್ಲ ನೋಡಿದಾಗ ಆ ದೂರದ ತಾನು ಕೊಟ್ಟಂತ FIR ತಾವು ನೋಡಿ ಏನಿದೆ ಅಂದ್ರೆ ನಾನು ಅಲ್ಲಿಂದ ಆಕಳ ಸಾಗಾಣಿಕೆ ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಆಕಳ ಸಾಗಾಣಿಕೆ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಕಾನೂನಿದೆ, ಗೋ ಹತ್ಯೆ ನಿಷೇಧ ಕಾನೂನಿದೆ. ನೀನು ಸಾಗಾಣಿಕೆ ಸಾಕುವುದಕ್ಕಾಗಿ ಯಾವುದೇ ನಿರ್ಬಂಧ ಇಲ್ಲ, ಗೋಮಾತೆ ಸಾಕುವುದಕ್ಕಾಗಿ ನಿರ್ಬಂಧ ಇಲ್ಲ. ನಾವು ಗೋಮಾತೆಯನ್ನ ಪೂಜೆ ಮಾಡ್ತೇವೆ. ನಾವು ಹಿಂದೂಗಳೆಲ್ಲರೂ ನಮ್ಮ ಮನೆ ಕಟ್ಟಿದಾಗ ಅದನ್ನ ಒಳಗಡೆ ಒಯ್ದು ಪೂಜೆ ಮಾಡ್ತೇವೆ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ. ಸೊ ಯಾರು ಕೂಡ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 100 FIR ಗಳಾಗಿದ್ದಾವೆ, ಆದ್ರೆ ಒಂದು ವಾಹನ ಕೂಡ ಸೀಲ್ ಆಗಿದ್ದು ಉದಾಹರಣೆ ಇಲ್ಲ. ಕಾಯ್ದೆ ಕಲಂಗಳನ್ನ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಇನ್ನೂ ಓದ್ಕೊಂಡಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಕಾಯ್ದೆ ಕಲಮನ್ನ ಅನುಷ್ಠಾನ 11 ಕಡ್ಡಾಯವಾಗಿ ಅನುಷ್ಠಾನ ಆಗ್ಬೇಕು. ಏನು ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಗೋಗಳನ್ನ ಮಾಡ್ತಕ್ಕಂತ ವಾಹನ ಕೂಡಲೇ ಜಪ್ತಿ ಮಾಡ್ಬೇಕು. ಅದರ RC ಬುಕ್ ಅನ್ನ ರದ್ದುಪಡಿಸುವಂತೆ RTO ಬರೀಬೇಕು. ಆ ಕೆಲಸ ತಾವು ಮಾಡ್ತಾ ಇಲ್ಲ. ನೀವೇನ್ ಮಾಡ್ತೀರಂದ್ರೆ ಅದರ ವಿರುದ್ಧ ಯಾರು ಧ್ವನಿ ಇರ್ತಾರೋ ಅವ್ರ ವಿರುದ್ಧ ಯಾರು ನೋಡು ಗಿಡಮಟ್ಟಿದ್ದಾರ ಒಳ ಹಾಕೊಂಡ್ಮೇಲೆ ಹಿಂದೂ ಬಜರಂಗ ಕಾರ್ಯಕರ್ತರ ಒಳ ಹಾಕು, ಶಿವಸೇನಾ ಕಾರ್ಯಕರ್ತರ ಒಳ ಹಾಕು. ಇದೇ ಕೆಲಸ ಮಾಡ್ತಾ ಇದ್ದೀವಿ. ನಾನು ಪೊಲೀಸ್ ಇಲಾಖೆ, ಯಾಕಂದ್ರೆ ಇಲಾಖೆ ಮೇಲೆ ನಮ್ಗೆ ಸಾಕಷ್ಟು ಗೌರವ ಇದೆ. ಪೊಲೀಸ್ ಆಯುಕ್ತರು ಕೂಡ ಒಳ್ಳೆ ಕೆಲಸ ಮಾಡ್ಬೇಕು. ಯಾವ್ದೋ ಒಂದು ಹೇಳಿದ ಮಾತನ್ನ, ರಾಜಕಾರಣಿಗಳು ಹೇಳಿದ ಮಾತನ್ನ ಮೊದಲು ನೀವು ಕೇಳಬೇಡಿ. ಒಳ್ಳೆದಿದ್ರೆ ಕೇಳಿ, ಆದ್ರೆ ಹಿಂದೂ ಕಾರ್ಯಕರ್ತರನ್ನ ದಬ್ಬಾಳಿಕೆ ಮಾಡಿ ಸುಳ್ಳು ಕೇಸು ಮಾಡಿ ಅಂತ ಕೇಳಿದ್ರೆ, ಯಾಕಂದ್ರೆ ಅವ್ರು ಕೇವಲ 5 ವರ್ಷ ಅಷ್ಟೇ, ಸರ್ಕಾರ ಕೇವಲ 5 ವರ್ಷ ಇರುತ್ತೆ. ಅದು ಬಿಟ್ರೆ ಯಾವಾಗಲೂ ಕೂಡ ಆಗಿರ್ತಾ ಇದೆ ಸರ್ಕಾರ ತಮ್ಮಕ್ಕಿರ್ಬೋದು. ಸೊ ನಾವೆಲ್ಲರೂ ಕೂಡ ಈ ದೇಶದ ನಾಗರಿಕರು ಇಲ್ಲೇ ಇರ್ತೇವೆ, ನಾವು ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲೇ ಇರ್ತೇವೆ. ಸೊ ನೀವು ಕಾಯ್ದೆ ಕಾನೂನು ಅಡಿಯಲ್ಲಿ ಏನಿದೆ ಅದ್ರ ಮೇಲೆ ಅದನ್ನಂತೆ ಎಚ್ಚರ ತಗೊಳ್ಳಿ. ಅದನ್ನ ಹೊರತುಪಡಿಸಿ ನಾವೇನ್ ಹೇಳ್ತಾ ಇಲ್ಲ. ಅಲ್ಲಿ ಹಾಡುವಾಗಲೇ ಬಂದು ಕಟ್ಟಿಗೆಯನ್ನ ಹೊಡಿತಾರೆ, ಅವರಿಗೆ ಹಲ್ಲೆ ಆಗಿದೆ, ಇವರು ಅವ್ರ ಎದುರಾಗಿ ಹೇಳ್ತಾರೆ ಹೋಗಿ ನೀವು ಅಡ್ಮಿಟ್ ಹಾಸ್ಪಿಟಲ್ಗೆ ನೀವು MLC ಮಾಡಿ ಅಂತ ಹೇಳಿ. ಸೊ ನಾನು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ, ಮತ್ತೆ ಗಾಢ ನೀತಿಯಲ್ಲಿರುವ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಹಲವಾರು ಬಾರಿ ಮನವಿ ಮಾಡಿದ್ದೇವೆ, ಆದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಂದ್ರೆ ಒಂದು ಕೂಡ ಇಲ್ಲಿಗಲ್ ಸ್ಲಾಟರ್ ಹೌಸ್ ಅನ್ನ ಬಂದ್ ಮಾಡ್ತಾ ಇಲ್ಲ. ಮಾಂಸದ ಅಂಗಡಿಗಳು ರಸ್ತೆಯ ಮೇಲೆ, ಬೀದಿಯ ಮೇಲೆ, ಪಾದಾಚಾರ್ಯ ರಸ್ತೆ ಮೇಲೆ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕೂಡ ಹೈಜಿನಿಕ್ ಇಲ್ಲ. ಸೊ ಸಾರ್ವಜನಿಕರು ಅದು ಸೇವಿಸ್ತಾ ಇದ್ರು ಕೂಡ ಅವ್ರು ಹೈಜೀನ್ ಬೇಕ್ತಾರೆ, ಆ ಹೈಜೀನ್ ಕೂಡ ಮೇಂಟೈನ್ ಮಾಡ್ತಾ ಇಲ್ಲ. ಯಾವ ಇಲ್ಲಿಗಲ್ ಇದಾವೆ ಅವುಗಳನ್ನ ಕೂಡಲೇ ಬಂದ್ ಮಾಡೋ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರು ಮಾಡಬೇಕು. ಅಲ್ಲಿ ಒಂದು ಹೆಲ್ತ್ ಸೆಕ್ಷನ್ ಇದೆ, AW ಇದ್ದಾರೆ, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇದ್ದಾರೆ, ಅವರು ಕೂಡಲೇ ಕಾರ್ಯಪ್ರವೃತ್ತಾಗಿ ಬೇರೆ ಮಹಾನಗರ ಪಾಲಿಕೆಯನ್ನು ಕಂಪೇರ್ ಮಾಡಿದ್ರೆ ಮಂಗಳೂರು ಇರ್ಬೋದು, BBMP ಇರ್ಬೋದು, ಅಲ್ಲಿ ಕಾಯ್ದೆ ಕಾನೂನುಗಳನ್ನ ಸ್ವಲ್ಪ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇಲ್ಲ. ತೆರಿಗೆ ವಸೂಲಿ ಮಾಡೋದ್ರಲ್ಲಿ ಹಿಂದಿದ್ದಾರೆ, ಈ ತರ ಅಕ್ರಮಗಳನ್ನ ತಡೆಗಟ್ಟುವಲ್ಲಿ ಹಿಂದಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಮಾಂಸದ ಅಂಗಡಿ ಇಟ್ಟು ಕಡಿತಾ ಇದ್ದಾರೆ ಅಂದ್ರೆ ನೀವು ಆಕ್ಷನ್ ತಗೊಳ್ಳಿಲ್ಲ. ಆದ್ರೆ ಅದರ ವಿರುದ್ಧ ಧ್ವನಿ ಎತ್ತಿದವ್ರ ವಿರುದ್ಧ ನೀವು ಇಮಿಡಿಯೇಟ್ಲಿ ಕೇಸ್ ಮಾಡ್ತೀರಿ, ಸೆಕ್ಷನ್ 353 ಹಾಕ್ತೀರಿ. ಈಗ BNS ಕಾಯ್ದೆ ಆಗಿದೆ, BNS ತಿದ್ದುಪಡಿ ಆಗಿದೆ, CRPC. ಆದ್ರೆ ನಮ್ಮ ಹಿಂದೂ ಕಾರ್ಯಕರ್ತರು ನಿಮ್ಗೆ ವಿಡಿಯೋ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಆಕ್ಷನ್ ಮಾಡಲ್ಲ, ಅವರನ್ನ ಬಂಧಿಸುವ ಕೆಲಸ ತಾವು ಮಾಡ್ತಾ ಇಲ್ಲ. ಸೊ ಪೊಲೀಸ್ ಇಲಾಖೆಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ, ನೀವು ರಾಜಕಾರಣಿಗಳ ಮಾತನ್ನ ಕೇಳಬೇಡಿ. ಯಾಕಂದ್ರೆ ಅದು ಇರೋದು ಕೇವಲ 5 ವರ್ಷ ಇರ್ಬೋದು, ಯಾವಾಗ ಕೂಡ ಸರ್ಕಾರ ಅಲಗಾಡ್ತಾ ಇದೆ. ಸೊ ಕಾಯ್ದೆ ಕಾನೂನನ್ನ ಗೌರವ ಕೊಡಿ, ಸಂವಿಧಾನಕ್ಕೆ ಗೌರವ ಕೊಡಿ ಅಂತ ನಾನು ಈ ಮೂಲಕ ಹೇಳ್ತಾ, ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆದ್ರೆ, ಇಲ್ಲಿಗಲ್ ಆಗಿ ಅವ್ರ ಮೇಲೆ ಏನಾದ್ರು ಆಕ್ಷನ್ ಆದ್ರೆ ಅವರನ್ನ ಬಂಧಿಸಿದ ಕ್ರಮವಾಗಿ ಅವರ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನಾವು ಯಾವಾಗ್ಲೂ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ, ಪೊಲೀಸ್ ಇಲಾಖೆಗೆ ಮತ್ತೆ ಮಹಾನಗರ ಪಾಲಿಕೆಗೆ ಮತ್ತೊಮ್ಮೆ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನಂದ್ರೆ, ಈ ಇಲ್ಲಿಗಲ್ ಸ್ಲಾಟರ್ ಹೌಸ್ ಗಳನ್ನ ಕೂಡಲೇ ಬಂದ್ ಮಾಡಿ. ಮಾಂಸದಂಗಗಳು ರಸ್ತೆ ಮೇಲೆ ಇದಾವೆ, ಅದಕ್ಕಾಗಿ ಒಂದು ಮಾರುಕಟ್ಟೆ ಇದೆ, 1 ಕೋಟಿ ರೂಪಾಯಿ ಕೊಟ್ಟು ಮಾರ್ಕೆಟ್ ಅಲ್ಲಿ ಕಟ್ಟಿದ್ದಾರೆ. ಆದ್ರೂ ಕೂಡ ಆ ಪ್ರದೇಶ ಹೊರತುಪಡಿಸಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ದಾರೆ. ಸೊ ಇಲ್ಲಿಗಲ್ ಇರ್ತಕ್ಕಂತ ಯಾವುದೇ ಮಾಂಸದ ಅಂಗಡಿ ಆಗಿರ್ಬೋದು, ಮತ್ತೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದವರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡು ಅವರ ವಾಹನವನ್ನು ಕೂಡಲೇ ಜಪ್ತಿ ಮಾಡುವ ಕೆಲಸವನ್ನು ನಮ್ಮ ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಮಾಡ್ಬೇಕಂತ ನಾನು ಈ ಪ್ರತಿಭಟನೆ ಮೂಲಕ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಉಗ್ರವಾಗಿ ಖಂಡಿಸಿ ಹಲ್ಲೆಕೋರರನ್ನು ಶೀಘ್ರ ಬಂಧಿಸಲು ಆಗ್ರಹಿಸಿ ಮಾನ್ಯರೇ 26/11/2022 ಕಲಬುರಗಿ ನಗರದಲ್ಲಿ ಅನಧಿಕೃತ ಕಾನೂನು ಉಲ್ಲಂಘಿಸಿ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸುವಾಗ ಗೋ ಹತ್ಯೆ ನಿಷೇಧ ಕಾನೂನು ಇದ್ದರು ಸಲ್ಲಿಸಲಾಗುವುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಪ್ರತಿಯನ್ನು ರವಾನಿಸಿ ಸೂಕ್ತ ಕ್ರಮ ಜರುಗಿಸಲು ಕೋರಲಾಗುವುದೆಂದು ಈ ಮೂಲಕ ಮಾನ್ಯರಿಗೆ ತಿಳಿಸಬೇಕು. ಧನ್ಯವಾದಗಳು.